ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾನ್ವಿಸ್ ಡೈರಿ. ಸೊ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಮತ್ತೊಂದು ಲಾಂಗ್ ವಿಡಿಯೋಲಿ ನಿಮ್ಮ ಮುಂದೆ ಬಂದಿದ್ದೀನಿ. ಆ್ಯಂಡ್ ಸೊ ಇದು ಬಂದು ಲಾಸ್ಟ್ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದು ಕಿಚನ್ಗೆ ಬಂದಿದ ತಕ್ಷಣ ರಾತ್ರಿ ಎಲ್ಲ ತೊಳೆದಿಟ್ಟಿರೋ ಕ್ರಾಕರೀಸ್ ಆಗಲಿ ಎಲ್ಲ ಡಿಶಸ್ ಆಗಲಿ ಎಲ್ಲದನ್ನು ಫಸ್ಟ್ ಅದರ ಪ್ಲೇಸ್ಗೆ ಆರ್ಗನೈಸ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ನಾನು ಕುಕಿಂಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ಸೊ ಆದಷ್ಟು ನೈಟೇ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ಸೊ ಬೆಳಗ್ಗೆ ಫ್ರೆಶ್ಶಾಗಿ ಬಂದುಬಿಟ್ಟು ಕುಕಿಂಗ್ನ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ಈ ನಡುವೆ ಸ್ವಲ್ಪ ಕಾಫಿ ಆ್ಯಂಡ್ ಟೀನ ಅವಾಯ್ಡ್ ಮಾಡ್ತಿದ್ದೀನಿ. ಅದಕ್ಕೆ ರಾತ್ರಿಯೇ ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡು ಬಿಡ್ತೀನಿ ಓವರ್ ನೈಟ್. ಇಲ್ಲ ಆಗಲಿಲ್ಲ ಅಂತಂದರೆ ಒಂದು 10 ಮಿನಿಟ್ಸ್ ಮುಂಚೆ ನೆನೆಸಿಟ್ಕೊಂಡ್ರು ಸಾಕು. ಸೊ ಇದಕ್ಕೆ ಸ್ವಲ್ಪ ಲೆಮನ್ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಕುಡಿತೀನಿ. ಸೊ ಚಿಯಾ ಸೀಡ್ಸ್ ಅಂತೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಲ್ವಾ, ಲೈಕ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅನ್ನೋದಿರುತ್ತೆ ತುಂಬ. ಸೊ ಬೆಳಗ್ಗೆ ಇದು ಸ್ಮಾಲ್ ಹೆಲ್ದಿ ಡ್ರಿಂಕಿಂದ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ಟಿಫನ್ಗೆ ಐ ಜಸ್ಟ್ ವಾಂಟೆಡ್ ಟು ಡೂ ಚಿತ್ರಾನ್ನ. ಸೊ ಮಸಾಲ ಚಿತ್ರಾನ್ನ ಮಾಡಿದ್ದೆ. ಸೊ ಎಲ್ಲ ತಿಂದು ರೆಡಿಯಾಗಿ ಆ್ಯಂಡ್ ನಂದು ವೀಡಿಯೋ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು. ಸೊ ಅದನ್ನು ಸ್ವಲ್ಪ ಹೊತ್ತು ಫಿನಿಷ್ ಮಾಡಿಕೊಂಡೆ. ಆ್ಯಂಡ್ ನನ್ನ ಹಸ್ಬೆಂಡು ನೆಕ್ಸ್ಟ್ ಮಂತ್ ಒಂದು 2 ಬುಕ್ಸ್ ಏನೋ ಇಂಗ್ಲೀಷ್ ಬುಕ್ಸ್ ರಿಲೀಸ್ ಇತ್ತು. ಸೊ ಅದರದ್ದು ಫೈನಲ್ ಕರೆಕ್ಷನ್ಸ್ ಮಾಡಬೇಕಿತ್ತು. ಸೊ ಅದನ್ನು ಮಾಡೋಣ ಅಂತೆಲ್ಲ ಮಾಡ್ಕೊಳ್ತಿದ್ದೆ. ಸೊ ಈ ಟೈಮಲ್ಲಿ ನನಗೊಂದು ಇಂಪಾರ್ಟೆಂಟ್ ಕೇಸ್ನ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತಿದೆ. ಇಟ್ ಈಸ್ ಆಲ್ ಅಬೌಟ್ ಸೌಜನ್ಯಾಸ್ ಕೇಸ್. ನನಗೊಂದು 2 ವೀಕ್ಸಿಂದ ಫುಲ್ ಟ್ರಾಮಾ ಥರ ಆಗಿಬಿಟ್ಟಿದೆ ಆ ಕೇಸ್ನ ಕೇಳಿದಾಗಿಂದ. ಸೊ ಮೇ ಬಿ ನಾನು ಲೇಟಾಗಿ ವಿಡಿಯೋ ಮಾಡ್ತಿದ್ದೀನೇನೋ, ಬಟ್ ಮೇ ಬಿ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನೋದಕ್ಕೆ ಇದು ಪರ್ಫೆಕ್ಟ್ ಎಕ್ಸಾಂಪಲ್ ಅನಿಸುತ್ತೆ. ನಾವೇ ಒಂದು 5 ಮಿನಿಟ್ಸ್ ಆರ್ 10 ಮಿನಿಟ್ಸ್ ಲೇಟಾಗಿ ಮನೆಗೆ ರೀಚ್ ಆದ್ವಿ ಅಂದರೆ ಅಪ್ಪ ಅಮ್ಮ ಎಷ್ಟು ಕಾಯ್ತಿರ್ತಾರಲ್ವ ನಮಗೋಸ್ಕರ. ಬಟ್ ಆ ಹುಡುಗಿ ವಾಪಸ್ ಬರದೆ ಆ ಸ್ಥಿತಿಯಲ್ಲಿ ಅವ್ರ ಪೇರೆಂಟ್ಸ್ ಮುಂದೆ ಕಾಣಿಸ್ಕೊಂಡಾಗ ಅವ್ರ ಅಪ್ಪ ಅಮ್ಮಂಗೆ ಏನಾಗಿರುತ್ತೆ ಅಂತ ಒಂದು ಸ್ವಲ್ಪ ಆದರೂ ಯೋಚನೆ ಮಾಡಬೇಕಲ್ವಾ. ಆ್ಯಂಡ್ ಸೌಜನ್ಯ ಅವ್ರ ತಾಯಿ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಲೈಕ್ ಸಿಂಗಲ್ ವುಮೆನ್ ನಿಂತ್ಕೊಂಡು ಇಷ್ಟು ವರ್ಷದಿಂದ ಅವ್ರ ಮಗಳಿಗೆ ಒಂದು ಜಸ್ಟಿಸ್ ಸಿಗುತ್ತೆ ಅಂತ ನಂಬ್ಕೊಂಡು ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಹ್ಯಾಟ್ಸ್ ಆಫ್ ಟು ಹರ್. ಹೆಂಗೆ ತಡ್ಕೊಂಡ್ರು ಇಷ್ಟೆಲ್ಲ ನೋವು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಸೊ ಒಂದು ವಿಮೆನ್ ಆಗಿ ನಾವು ಅವ್ರ ಜೊತೆ ನಿಲ್ಲದೆ ಇನ್ಯಾರು ನಿಲ್ತಾರೆ? ಸೊ ಈ ಕೇಸ್ನಲ್ಲಿ ಜಸ್ಟಿಸ್ ಸಿಗಲಿ ಬೇಗ ಅಂತ ಬೇಡ್ಕೊಳ್ಳೋಣ. ಸೊ ಫ್ರೀ ಡೇ ಇನ್ ಅ ವೀಕ್ ಅಂತ ಸಿಕ್ಕಿದಾಗ ಒಂದು ಪುಡಿಗಳೆಲ್ಲ ಖಾಲಿ ಆಗಿರುತ್ತಲ್ವ. ಸೊ ಒಂದು ರೀಸ್ಟಾಕಿಂಗ್ ಡೇ ಅಂತ ಒಂದು ಡೇನ ಇಟ್ಕೊಳ್ತೀನಿ. ಸೊ ಅದರಲ್ಲಿ ಇದು ಒಂದು. ಸೊ ಫಸ್ಟ್ ಕರಿಬೇವನ್ನ ಚೆನ್ನಾಗಿ ತೊಳೆದು ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಸೊ ಈ ಥರ ಮಾಡೋದ್ರಿಂದ ಮಂತ್ಗಟ್ಟಲೆ ಇದನ್ನು ಸ್ಟೋರ್ ಮಾಡ್ಬೋದು. ಒಂಚೂರು ಫಂಗಸ್ ಅನ್ನೋದು ಹಿಡಿಯಲ್ಲ. ಸೊ ಫ್ಲೇವರು ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ಡಿಶಸ್ಗೆ ಹಾಕಿದಾಗ ಅದರದ್ದು ಅರೋಮಾ ಕೂಡ ಒಂಚೂರು ಚೇಂಜ್ ಆಗಲ್ಲ. ಸೊ ನೀಟಾಗಿ ಈ ಥರ ಎಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ತಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಅದನ್ನು ಬಾಕ್ಸಲ್ಲಿ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಮುಗೀತು. ಆಮೇಲೆ ಕಡಲೆ ಬೀಜನೂ ಅಷ್ಟೇ ಬೆಳಗ್ಗೆ ಬೇಗ ಟಿಫನ್ ಮಾಡಬೇಕಾಗಿರುತ್ತಲ್ವ. ಸೊ ಅದನ್ನು ಹುರಿದು ಬಿಡಿಸ್ಕೊಳ್ಳೋಕ್ಕೆಲ್ಲ ಟೈಮ್ ಇರಲ್ಲ. ಸೊ ಏನು ಮಾಡ್ತೀನಿ ಅಂದರೆ ಈ ಥರದ್ದೆಲ್ಲ 1 or 2 ಕಪ್ಸ್ನ ಮೈಕ್ರೋ ಓವನ್ ಪ್ಲೇಟ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಅದನ್ನು 180 ಡಿಗ್ರಿ ಸೆಲ್ಸಿಯಸ್ ಫಾರ್ ಅರೌಂಡ್ 10 ಮಿನಿಟ್ಸ್ವರೆಗೂ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ಇದು ರೆಡಿ ಆಯಿತು. ನೋಡಿ ಎಷ್ಟು ಈವನ್ ಆಗಿ ರೋಸ್ಟ್ ಆಗಿರುತ್ತೆ. ನಾವು ನಾರ್ಮಲಾಗಿ ಇವಾಗ ರೋಸ್ಟ್ ಮಾಡಿದ್ರು ಅಷ್ಟು ಅಲ್ಲಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇರುತ್ತಲ್ವ, ಅಷ್ಟು ನೀಟಾಗಿ ರೋಸ್ಟ್ ಆಗಿರಲ್ಲ. ಬಟ್ OTGಯಲ್ಲಿ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸೊ ಈ ಥರ ಹೊಟ್ಟೆಲ್ಲ ಬಿಡಿಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸೊ ಸ್ಪ್ರೌಟ್ಸ್ ತಿನ್ನೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತಲ್ವ. ಸೊ ಅದಕ್ಕೆ ಸ್ಪ್ರೌಟ್ಸ್ಗಂತನೂ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಇದನ್ನೆಲ್ಲ ರಾತ್ರಿನೇ ಚೆನ್ನಾಗಿ ನೆನೆಸಿಟ್ಟು ಒಂದು ಮಸ್ಲಿನ್ ಆರ್ ಕಾಟನ್ ಕ್ಲಾತಲ್ಲಿ ಅದನ್ನು ರ್ಯಾಪ್ ಮಾಡಿ ಎತ್ತಿಡ್ತಿದ್ದೀನಿ. ಸೊ 2 ಡೇಸ್ ಆದಮೇಲೆ ತುಂಬ ಬ್ಯೂಟಿಫುಲ್ಲಾಗಿ ಸ್ಪ್ರೌಟ್ ಆಗಿರುತ್ತೆ. ಆ್ಯಂಡ್ ಇದು ಬಂದು ಏಲಕ್ಕಿ ಪುಡಿ. ಸೊ ಏಲಕ್ಕಿನ ಹೊಟ್ಟು ಸಮೇತವಾಗಿ ಮಿಕ್ಸರ್ ಗ್ರೈಂಡರಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಮುಗೀತು. ಆ್ಯಂಡ್ ಬೇಕಿದ್ರೆ ನೀವು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಳ್ಬೋದು ಗ್ರೈಂಡ್ ಮಾಡಬೇಕಾದ್ರೆ. ಆ್ಯಂಡ್ ವಾರಕ್ಕೊಂದ್ಸಲಿ ಎಲ್ಲ ಟಿಫನ್ಸ್ಗೂ ಬೇಕಾಗಿರೋದಂದರೆ ಬಟಾಣಿ ಅಲ್ವಾ. ಸೊ ಅದನ್ನು ಡ್ರೈ ಬಟಾಣಿನ ತಂದು ಅದನ್ನು ರಾತ್ರಿ ಒಂದು ಓವರ್ ನೈಟ್ನ ನೆನೆಸ್ಬಿಟ್ಟು ಅದನ್ನು ಒಂದು ಡೀಪ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಆ್ಯಂಡ್ ಸ್ವಲ್ಪ ಉಪ್ಪೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಅದನ್ನು ರೀಸ್ಟಾಕ್ ಮಾಡ್ಕೊಳ್ತಿದ್ದೆ. ಸೊ ಯಾವಾಗಲೂ ಅಷ್ಟೇ ಉಪ್ಪನ್ನ ಸ್ಟೀಲ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡಿ ಇಡಬೇಡಿ. ಯಾವಾಗಲೂ ಅಷ್ಟೇ ಸೆರಾಮಿಕ್ ಆರ್ ಗ್ಲಾಸ್ ಜಾರ್ಸ್ ಬರುತ್ತಲ್ವ ನೋಡಿ, ಈ ಥರ ಜಾಡಿಗಳು, ಅದರಲ್ಲಿ ಸ್ಟೋರ್ ಮಾಡಿದರೆ ರಿಯಾಕ್ಟ್ ಆಗಲ್ಲ. ಸೊ ವಾರಕ್ಕೊಂದಿನ ಅವ್ರು 15 ದಿನಕ್ಕೆ ಒಂದಿನ ಇಷ್ಟೆಲ್ಲ ರೀಸ್ಟಾಕ್ ಮಾಡ್ಕೊಳ್ತೀನಿ. ಸೊ ಹೊಟ್ಟು ಬಿಡಿಸಿರೋ ಕಡಲೆ ಬೀಜ
ಆ್ಯಂಡ್ ಸ್ವಲ್ಪ ಕೊಬ್ಬರಿನ ಚೆನ್ನಾಗಿ ತುರಿದಿಟ್ಕೊಂಡಿರೋ ಕೊಬ್ಬರಿ, ಸೊ ಎಲ್ಲ ಟಿಫನ್ ಐಟಮ್ಗೂ ಯೂಸ್ ಆಗುತ್ತೆ. ಆಮೇಲೆ ಇವಾಗ ಮಾಡ್ಕೊಂಡಲ್ಲ ಎಲ್ಲ ಪುಡಿಗಳು ನೋಡಿದರೆ, ಇದು ಬಂದು ಚಕ್ಕೆ ಪುಡಿ, ಆ್ಯಂಡ್ ಇದು ಕಾಳು ಮೆಣಸು ಆರ್ ಪೆಪ್ಪರ್, ಇನ್ನೊಂದು ಆವಾಗಲೇ ತೋರಿಸಿದ್ನಲ್ಲ ಏಲಕ್ಕಿ ಪುಡಿ ಅದು, ಆ್ಯಂಡ್ ಜೀರಿಗೆ ಅಷ್ಟೇ. ಜೀರಿಗೆನ ರೋಸ್ಟ್ ಮಾಡ್ಕೊಂಡು ಆಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕಾಗುತ್ತೆ ಫೈನ್ ಪೌಡರ್ ಆಗಿ. ಇದು ಬಂದು ಕೇಸರಿ, ತುಂಬ ಅದಕ್ಕೆ ಯೂಸ್ ಮಾಡ್ತೀನಿ ನಾನು ಇದು, ಅದಕ್ಕೆ ಅದನ್ನು ಸ್ಟೋರ್ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಆವಾಗಲೇ ತೋರಿಸ್ದಂಗೆ ಬಟಾಣಿ, ನೆನೆಸಿಟ್ಕೊಂಡಿರೋ ಬಟಾಣಿ, ಆ್ಯಂಡ್ ಆವಾಗಲೇ ತೋರಿಸಿದ್ನಲ್ವ ಕರಿಬೇವು, ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು. ಸೊ ಆರಾದಮೇಲೆ ಒಂದು ಕಂಟೈನರ್ಗೆ ಹಾಕಿಡ್ತಿದ್ದೀನಿ. ಆಮೇಲೆ ಚಿಯಾ ಸೀಡ್ಸ್ ಎಲ್ಲ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು, ಸೊ ನಾನು ಸ್ವಲ್ಪ ಜಾಸ್ತಿ ಓವರ್ನೈಟ್ ಓಟ್ಸ್ನ ಮಾಡ್ಕೊಳ್ತೀನಲ್ವ, ಸೊ ಅದಕ್ಕೆ ಯೂಸ್ ಆಗುತ್ತೆ. ಸೊ ಅದನ್ನು ಸ್ಟೋರ್ ಮಾಡ್ಕೊಳ್ತಿದ್ದೆ. ಆಮೇಲೆ ಸಬ್ಜಾ ಬೀಜ, ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಬೀಜ ಎಲ್ಲರೂ ಒಂದೇ ಅಂದ್ಕೊಳ್ತಾರೆ, ಬಟ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಸಂಜೆ ಆಗಿತ್ತು, ಸೊ ಪೂಜೆನೆಲ್ಲ ಮಾಡಿ ತುಮಕೂರಲ್ಲಿ ಏನೋ ಸೇಲ್ ಹಾಕಿದ್ರು, ಕ್ರಾಕರಿ ಸೇಲ್ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಬೇಕಿತ್ತು ಅಂತ ಹೋದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್. ಯಾರಾದರೂ ತುಮಕೂರಲ್ಲಿ ನೋಡೋರಿದ್ರೆ ಪ್ಲೀಸ್ ವಿಸಿಟ್ ಮಾಡಿ. ನಾನು ತುಂಬ ಐಟಮ್ಸ್ನೇ ಪರ್ಚೇಸ್ ಮಾಡ್ಕೊಂಡು ಬಂದೆ. ನನಗಂತೂ ಈ ಕ್ರಾಕರಿ ಐಟಮ್ಸ್ ಅಂದರೆ ತುಂಬ ಇಷ್ಟ. ಸೊ ಮಿಲ್ಟನ್ ಐಟಮ್ಸ್, ಗ್ಲಾಸ್ವೇರ್ಸ್, ಆಲ್ಮೋಸ್ಟ್ ಎಲ್ಲ ಥರ ಕಿಚನ್ ಎಸೆನ್ಷಿಯಲ್ಸ್ ಇತ್ತು. ಸೊ ಎಲ್ಲದನ್ನು ತೊಗೊಂಡು ಗಾಟ್ ಬ್ಯಾಕ್ ಹೋಮ್. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಸೊ ಅದಕ್ಕೆ ಟೆಂಪಲಾಗಿ ಟೊಮೆಟೊ ಗೊಜ್ಜು ಮತ್ತು ರೈಸ್ನ ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ದಿನ ಪೂರ್ತಿ ಕೆಲಸ ಇತ್ತಲ್ವ ಅದಕ್ಕೆ. ಆ್ಯಂಡ್ ಇದಾಗಿತ್ತು ನನ್ನ ಸಿಂಪಲ್ ಡಿನ್ನರ್ ರೆಸಿಪಿ. ಆ್ಯಂಡ್ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವ್ಲಾಗ್, ಆ್ಯಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.